ಹಿಂದೂ ಹಿತರಕ್ಷಣಾ ವೇದಿಕೆ ಮಧುಗಿರಿ ಸಂಘಟನಾ ಜಿಲ್ಲೆ ವತಿಯಿಂದ ನಡೆದ ಬೃಹತ್ ಜನಾಂದೋಲನ ಸಭೆ ಹಾಗೂ ಪ್ರತಿಭಟನೆ ಮತ್ತು ಮೆರವಣಿಗೆ. ಸಿರಾ ನಗರದ ದುರ್ಗಮ್ಮ ದೇವಸ್ಥಾನದಿಂದ ಪ್ರಾರಂಭಗೊಂಡ ಬೃಹತ್ ಜನಾಂದೋಲನ ಜಾಥಾ ಮತ್ತು ಪ್ರತಿಭಟನೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗುತ್ತಾ ಹಿಂದೂಪರ ಜಯಘೋಷಗಳನ್ನು ಕೂಗುತ್ತಾ ಸೇವ್ ಹಿಂದೂಸ್ ಇನ್ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸುತ್ತೇವೆ. ಅವರ ರಕ್ಷಣೆಗೆ ಹಿಂದೂ ಹಿತರಕ್ಷಣಾ ವೇದಿಕೆ ಆಗ್ರಹಿಸುತ್ತದೆ. ಶಾಂತಿಪ್ರಿಯ ಹಿಂದೂ ಸಮಾಜದ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ನಿಲ್ಲಲಿ. ಬಾಂಗ್ಲಾದೇಶದ ಹಿಂದೂಗಳ ಜೊತೆ ನಾವಿದ್ದೇವೆ. ಹಿಂದೂಗಳು ಒಂದಾಗಿ ಹಿಂದೂಗಳ ರಕ್ಷಣೆಗೆ ಮುಂದಾಗಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯವನ್ನು, ಹಿಂದೂ ದೇವಾಲಯಗಳ ಮತ್ತು ದೇವತೆಗಳ ವಿಗ್ರಹ ಭಂಜನೆಯನ್ನು, ಅಲ್ಲಿನ ಮತಾಂಧ ಮುಸ್ಲಿಂ ಸಮಾಜದ ದೌರ್ಜನ್ಯ ಮತ್ತು ಅತ್ಯಾಚಾರಗಳನ್ನು ಖಂಡಿಸಿ ಬಾಂಗ್ಲಾದೇಶದ ಸರ್ಕಾರ ಪ್ರಜಾಪ್ರಭುತ್ವ ಹಾಗೂ ಪ್ರಜಾತಾಂತ್ರಿಕ ಮೌಲ್ಯಗಳ ರಕ್ಷಣೆಗೆ ತಕ್ಷಣವೇ ಕಾರ್ಯಪ್ರವೃತ್ತರಾಗಬೇಕು ಹಾಗೂ ಮತೀಯ ಉಗ್ರಗಾಮಿಗಳ ಪ್ರಭಾವಕ್ಕೆ ಬಲಿಯಾಗಬಾರದು. ಹಿಂದೂಗಳ ಮೇಲಿನ ಸುಳ್ಳು ಮೊಕದ್ದಮೆಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಇಸ್ಕಾನ್ನ ಹಿಂದೂ ಸಂತ ಪೂಜ್ಯ ಶ್ರೀ ಚಿನ್ಮಯ ಕೃಷ್ಣದಾಸ್ ಹಾಗೂ ಅವರಿಗೆ ಆಹಾರ ಔಷಧ ನೀಡಲು ಹೋಗಿದ್ದ ಮತ್ತಿಬ್ಬರು ಸಂತರನ್ನು ವಾರಂಟ್ ಇಲ್ಲದೆ ಬಂಧಿಸಿರುವ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನು ವಿರೋಧಿಸಿ ಈ ತಕ್ಷಣವೇ ಹಿಂದೂ ಸಂತರನ್ನು ಬಿಡುಗಡೆಗೊಳಿಸಬೇಕೆಂದು ಹಾಗೂ ಭಾರತ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ಅಲ್ಲಿನ ಸರ್ಕಾರದ ಮೇಲೆ ರಾಜತಾಂತ್ರಿಕ ಒತ್ತಡ ತಂದು ಅಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಜೀವನ, ಆಸ್ತಿ, ದೇವಸ್ಥಾನ, ಶ್ರದ್ಧಾ ಕೇಂದ್ರ, ಉದ್ಯೋಗ, ವ್ಯಾಪಾರ ಎಲ್ಲದರ ರಕ್ಷಣೆಗೆ ಅಲ್ಲಿನ ಸರ್ಕಾರವನ್ನು ಆಗ್ರಹಿಸಲು ಇಂದು ಈ ಪ್ರತಿಭಟನೆ ನಡೆಸಿದ್ದೇವೆ ಎಂದು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ಈ ಸಂದರ್ಭದಲ್ಲಿ ಮಧುಗಿರಿ ಜಿಲ್ಲಾ ಸಂಘಟನಾತ್ಮಕ ಸಂಚಾಲಕರು ಜಯಪ್ರಕಾಶ್, ತುಮಕೂರು ವಿಭಾಗದ ಹಿಂದೂ ಧರ್ಮ ಜಾಗರಣ ವೇದಿಕೆ ಸಂಯೋಜಕರು ಜಗದೀಶ್ ಹಾಗೂ ಸಮಸ್ತ ಹಿಂದೂ ಜಾಗರಣ ವೇದಿಕೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ದೌರ್ಜನ್ಯ ನಡೀತಾ ಇದೆ. ಅದು ಇಡೀ ಜಗತ್ತಿನಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ ಇದರ ಪ್ರಭಾವವನ್ನು ನಾವು ಕಾಣಲಿಕ್ಕೆ ಸಿಗ್ತಾ ಇದೆ. ಕಾರಣ, ಮೊದಲು ಆರಂಭದಲ್ಲಿ ಅವರು ಶುರು ಮಾಡಿದ್ದು ಮೀಸಲಾತಿಗೋಸ್ಕರ, ಮೀಸಲಾತಿಯ ನೆಪದಲ್ಲಿ ಆನಂತರ ಅವರು ಮಾಡಿದ್ದು ಹಿಂದೂಗಳ ಮೇಲೆ ದೌರ್ಜನ್ಯ, ಅಲ್ಲಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆಗಳನ್ನು ಮಾಡಿದರು. ಆ ನಂತರದ ದಿನಗಳಲ್ಲಿ ಅವರು ಶುರು ಮಾಡಿದರು, ಏನು ಬಾಂಗ್ಲಾದೇಶದ ಪ್ರಧಾನಿ ಹಸೀನಾ ಇದ್ದರು, ಅವರು ಭಾರತಕ್ಕೆ ಬಂದ ನಂತರ ಇವರ ಆಕ್ರೋಶ ಆವೇಶಗಳು ಮತ್ತಷ್ಟು ಶುರುವಾಯಿತು. ಆ ನಂತರ ಹಿಂದೂಗಳನ್ನು ಟಾರ್ಗೆಟ್ ಮಾಡಿದ್ದಲ್ಲದೆ ಅವರ ಮನೆಗಳನ್ನು ಬೆಂಕಿಗಳನ್ನು ಹಾಕಿ ಸುಟ್ಟರು. ಮತ್ತು ಎಂತೆಂಥವ್ರನ್ನ ಸುಟ್ಟರು ಅಂತ ಕೇಳಿದ್ರೆ ಅಲ್ಲಿಯ ಪತ್ರಕರ್ತರನ್ನು ಬಿಡಲಿಲ್ಲ, ಹಿಂದೂಗಳನ್ನು ಒಂದು ರೀತಿಯ ಉದ್ಯಮಿಗಳನ್ನು ಕೂಡ ಬಿಡಲಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಅವರು ದಮನವನ್ನು ಮಾಡ್ತಾನೆ ಬಂದರು. ಜೊತೆಗೆ ಇವರು ಚಿನ್ಮಯ ಕೃಷ್ಣದಾಸ್, ಏನು ನಾವು ಇಸ್ಕಾನ್ ಸಂಸ್ಥೆ ಅಂತ ಹೇಳ್ತೀವಿ, ಅವರ ಚಿನ್ಮಯ ಕೃಷ್ಣದಾಸರ ಸಹಚರನ್ನು ಕೂಡ ಬಂಧನ ಮಾಡಿದರು. ಅದಕ್ಕೆ ಕಾರಣವನ್ನು ಕೊಟ್ಟಿದ್ದೇನು, ಮೂಲಭೂತವಾದಿಗಳು ಅಂತ. ಹಿಂದೂ ಮೂಲಭೂತವಾದಿಗಳಿಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವತ್ತು ಏನು ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ ಅದು ನಿಲ್ಲಬೇಕು. ಈ ದಮನ ನೀತಿಯನ್ನು ಖಂಡಿಸ್ತಾ ಇದ್ದೀವಿ ಮತ್ತು ನಮ್ಮ ಪ್ರಧಾನಿಗಳಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇದನ್ನು ತಡೆಗಟ್ಟಬೇಕು, ಅಲ್ಲಿಯ ಹಿಂದೂಗಳಿಗೆ ಭದ್ರತೆ ಸಿಗಬೇಕು, ಅಲ್ಲಿಯ ಹಿಂದೂಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ.